ಹಾಯ್ ಫ್ರೆಂಡ್ಸ್, ಎಲ್ಲ ಗುಡ್ ಮಾರ್ನಿಂಗ್ ರೀಪ. ನಮ್ಮದು ಎದ್ದು ರೂಟೀನ್ ಸ್ಟಾರ್ಟ್ ಆಯ್ತು. ಈಗ ಸ್ವಲ್ಪ ಅನ್ನ ಐತಿ, ಬೆಳಗ್ಗೆ ಒಗ್ಗರಣೆ ಹಾಕಿ ಇಟ್ಟನಂದ್ರೆ ಅನ್ನನೂ ತಡಿತೀವಿ ಮತ್ತು ಊಟನ ಮಾಡ್ತಾರೆ. ಅದನ್ನು ಇಲ್ಲತ್ತಂದ್ರೆ ಈ ಬ್ಯಾಸಿಗೆ ತಡೆಯೋವಂತ್ರಿ ಅನ್ನ ಅದೆಲ್ಲ. ಏನು ನಮ್ಮ ರೇಷನ್ ಅಕ್ಕಿ ಅನ್ನ ಅಂತಂದು ಸ್ವಲ್ಪ ಚಲೋ ಇಕ್ಕಿರಿ ಅಂದ್ರೆ ಅನ್ನದಾತಂದ್ರೆ ಹಳಸೆ ಹೋಗ್ಬೇಕು. ಸ್ವಲ್ಪ ಒಗ್ಗರಣೆ ಇಟ್ಟರೆ ನಮ್ಮ ಹಸಿಪ್ ಬಾಜಿ ಉಳಿದ್ನು ಅನ್ನ ಒಗ್ಗರಣೆ. ಅವ್ನು ಇಲ್ಲ ರೀ, ಇದಕ್ಕೂ ಏನೇನು ಕೆಲ್ಸಕ್ಕೆ ಹೋದ್ನೇ ರೀ ಅವನು. ಅಷ್ಟು ಬಾಂಡೆ ಅದೆಲ್ಲ ಹಾಕೊಂಡ್ರಿ. ಅವ್ರಿಗೆ ಒಳಗಿಟ್ಬಿಡಮ್ಮ, ಆಮೇಲೆ ಸಂಜೆ ಒಂದು ಒಯ್ಯವಲ್ಲಕ್ಕ ಅದಿಲ್ಲ ಮೇಲ್ಗೆ ಬಾಕಲ್ ಮುಂದಿಡಬೇಡ್ರಿ. ಬಾಂಡೆ ತಿಕ್ಕೊಂಬಂದಿಟ್ಟು ಒಂದು ಕಡೆ ಬೆಳಗ್ಗೆ ಒಂದು ಕಡೆ ಅನ್ನಕ್ಕೆ ಇಟ್ಟು ನಾನು ಕ್ಯಾಬೇಜ್ ಪಲ್ಯ ಮಾಡಿದೆ, ಅನ್ನ ಒಗ್ಗರಣೆ ಹಾಕಿದ್ದೆ, ಉಪ್ಪಿಟ್ಟು ಮಾಡಿದೆ ರೀ ಅಮ್ಮರಿಗೆ ನಾಷ್ಟಕ್ಕೆ. ಈಗ ಉಪ್ಪಿಟ್ಟು ಒಲ್ಲಂತ ಅನ್ನ ಉಣ್ಣಾಕತ್ತಾಡ್ರಿ ಒಗ್ಗರಣೆನ. ನಮ್ಮ ಮಾರಿಫನ್ರಿ ತಾಜ್ನವ್ರಿಗೆ ಹೋಗ್ಯಾಳ್ರಿ, ಬರ್ತಾಳ್ರಿ ಆಮೇಲೆ ಸುಲ್ತಾನ ಬಂದರೆ ಹೋಗಿ ಬರ್ತಾರೆ ಒಂದಿಟ್ಟು ಅಂತಂದು ಹೋಗ್ಯಾಳ್ರಿ. ಹ್ಞೂ ಅಂದಿರಿ. ಈಗ ಮಧ್ಯಾಹ್ನ ಬರ್ತಾಯನ್ರಿ ಈ ಟೈಮ್ 11 ಆಯ್ತು. ನಾನು ಬ್ಯಾಂಕಿಗೆ ಹೋಗ್ಬೇಕಿತ್ತು, ಅದು ಇದು ಪಾಸ್ಬುಕ್ ರೆಡಿ ಆಗೈತಂದ್ರಿ, ಬಂದು ತೊಗೊಂಡು ಹೋಗ್ಬರ್ರಿ ಅಂದ್ರೆ ಬ್ಯಾಂಕ್ ಅದು ಫೋನ್ ಹಚ್ಚಿದ್ರಿ ಅಂದ್ರೆ ಹೋಗಬೇಕಿತ್ತು ನೋಡಿ. ಇವತ್ತು ನಮ್ಮ ಊರಾಗ ದುರ್ಗಮ್ಮ ದ್ಯಾಮ ಮುಂದೆ ಭಂಡಾರ ಐತಂತ್ರಿ. ಎಲ್ಲರೂ ನಾವು ಬ್ಯಾಂಕಿಗೆ ಹೋಗಿ ವಾಪಸ್ ಬಂದಿರಿ ನೋಡ್ರಿ. ಭಂಡಾರ ಐತಿ ಇವತ್ತು ನಮ್ಮ ಊರಾಗ ಅಂತ ಹೇಳಿದ್ನಲ್ರಿ ದ್ಯಾಮ ದುರ್ಗಮ್ಮ ಮುಂದೆ. ಚಪ್ಪಲಿ ಹಾಕ್ಯಂದು ಹೋಗೋಂಗಿಲ್ರಿ, ಚಪ್ಪಲಿ ಹಾಕ್ಯಂದ್ರಿ ಎಲ್ಲರೂ ಹಿಂದೆ ಇಲ್ಲಿ ಹೋಗ್ತೀರಿ. ನಮ್ಮ ಮಸತಿ ಇಲ್ಲೇ ಹೋಗ್ತೀರಿ. ಚಪ್ಪಲಿ ಇಲ್ಲಿ ತಗೋರಿ ನೋಡ್ರಿ, ಚಪ್ಪಲಿ ಹಾಕೊಂಡವ್ರಿಗೆ ಮುಂದಕ್ಕೆ ಬಿಡ್ವಲ್ರಿ. ಹೊಳಿಸಿ ಕಳ್ಸಾಕತ್ರಿ ಹೊಳ್ಳ್ರಿ. ಯಾಕಂದ್ರೆ ಅವರು ಒಂದು ಎಲ್ಲ ಊರಿನ ಸಲುವಾಗಿ ಮಾಡ್ತಿರ್ತಾರಲ್ರಿ, ನಾವು ಸ್ವಲ್ಪ ಇದು ಮಾಡ್ಬೇಕ್ರಿ. ಯಾರು ಇಲ್ರಿ ಚಪ್ಪಲಿ ಹಾಕೊಂಡು ಎಲ್ಲರೂ ಬಂಡಾರ ಆಡಾಡಿ ಮಸ್ತಿಗೆ. ಈಗ ನಮ್ಮ ಐಸ್ ಅಣ್ಣರು ಬಂದಾರ, ಇಲ್ಲಿ ಐಸ್ ಬೈಯರ್ ಐಸ್ ಕೊಡಕ್ಕೆ ಹೇಳಿದ್ದೀವಿ ಬೆಳಿಗ್ಗೆ. ಅವ್ರಿಗೆ ಇಲ್ಲಿ ಸರ್ಬತ್ ಮಾಡಕತ್ತಾರ್ರಿ, ಬಂದಾರ ಕೊಡಕ್ಕೆ. ರಂಗೋಲಿ ಹಾಕಕತ್ತಾರ ನೋಡ್ರಿ. ಮತ್ತೆ ಇಲ್ಲಿ ದೇವ್ರು ಬರ್ತಾರನ್ರಿ. ಈಗ ನಮ್ಮ ಓಣಿ ಒಳಗೆಲ್ಲ ಫುಲ್ಲು ರಂಗೋಲಿ ಈಗ ನೋಡ್ರಿ. ನಮ್ಗೆ ಆಟೋ ಅಲ್ಲೇ ತರ್ಬಿಸ್ಬಿಟ್ರಿ, ಬಿಡ್ಲಿಲ್ಲ ಮುಂದಕ್ಕೆ. ಮತ್ತು ನಾವು ನೋಡ್ಕೊಂತ ಹೋಗಕತ್ತೀವಿ ನೋಡ್ರಿ. ಈಗ ರಂಗೋಲಿ ಹಾಕಕತ್ತಾರ, ಕಾಣಕತ್ತಿಲ್ಲ ನಿಮ್ಮ ಮತ್ತು ಬೇದ್ರೆ ಅಲ್ಲಿ. ಹಂಗಾಗಿ ಆಟೋದಾರ ಅಲ್ಲೇ ನಿಲ್ಲಿಸ್ಬಿಟ್ರೆ ಎಲ್ಲ ಓಣಿ ತುಂಬಾಗಿನ ರಂಗೋಲಿ ಹಾಕಕತ್ತಾರ. ಈಗ ಈಗೇನು ದೇವ್ರು ಬರತ್ತೇನ್ರಿ ನಮ್ಮ ಓಣಿ ಒಳಗ್ರಿ. ಹಂಗಾಗಿ ಒಬ್ರಿಗೂ ಚಪ್ಪಲಿ ಹಾಕಿಸ್ಕೊಂಡು ಅಡ್ಡಿಡುವಂಗಿಲ್ಲ ಇಲ್ರಿ. ಯಾರು ಇಲ್ರಿ, ಊರಾಗಿಂತ ಬಂದವರಿಲ್ಲ, ಊರಾಗಿದ್ದವ್ರು ಇಲ್ರಿ. ನಮ್ಮೂರಾಗ ಇವತ್ತು ಹಬ್ಬನ ಹಬ್ಬರಿಪ್ಪ. ಭಂಡಾರ ಮುಣಿಗೆ ಎದ್ದಾರೆ ಎಲ್ಲರೂ.
ನಮಗೆ ಮುಂದಕತ್ತ ಬರ್ರಿ ಅಂತೇಳಿ ಅಂದ್ರೆ ನೋಡ್ರಿ ಎಷ್ಟು ಜನ ಹೊಂಟಾರ ನೋಡ್ರಿ ಎಷ್ಟು ಜನ ಇದ್ದಾರ ಗಿಜಿ ಗಿಜಿ ಜನ ಐತ್ರಿ ಅದು ನಮ್ಮೂರು ನೋಡ್ರಿ ಟೈಮ್ ಅಲ್ಲಿ 5 ಗಂಟೆ ಹಾಕುವಂತ್ರಿ ನಾನು ಹೇಳ್ತೀನಿ ರೀಪ್ಪ ಸ್ವಲ್ಪ ಎದ್ದು ಚಾಕದು ಇಡ್ತೀನಿ ರೀ ಅರಿಶಿನ ಜೀವತ್ತದ ನೀ ಹೆಂಗೆ ಕಳಿಸಿ ಆಪಾಗ ತಾಜ್ನರ್ಗೆ ನಾನು ಹೋಗಿ ಅಂದಂತ ಆಡ್ರಿ ಆಕಿನ ಹೋಗುವ ಅಂತ ಹೇಳಿದೆ ಆಕಿಗನ ಹೋಗಿದ್ರು ಹೋಗುವ ಅಂತೇಳಿ ಅಂದ ಮತ್ತು ಸುಮ್ಮನೆ ಕುತ್ಕೊಂಡಾಡ್ರಿ ಈಗ ಚಾ ಇಕ್ಕಡಂದ್ರೆ ಮತ್ತೆ ಬೇಗ ನಿಂದಿರ್ತಾಳ್ರಿ ಇನ್ನಕ್ಕೆ ಮತ್ತು ಅಮ್ಮರಿಗೆ ಚಾ ಮಾಡ್ಬೇಕಲ್ರಿ ಹಂಗಾಗಿ ಸ್ವಲ್ಪ ಚಾಕದ ಇಡನ್ರಿ ನೆನಸ್ತು ಹೊಡ್ದಾರಿಪ್ಪ ಬಂದ್ರಿಪ್ಪ ಜಲ್ದಿನ ಬಂದಿದ್ವಿ ಯಾರು ಬಿಡೋದಿದ್ದಿಲ್ಲ 4 ಗಂಟೆಗೆ 4:30 3:30 ಬಂದಿವಿ ಹೌದಾ ಇದೇನ ಯಾರು ಯಾರು ಅಯ್ಯೋ ನಸರ್ನ ಪಪ್ಸ್ ಕೊಡ್ಸ ಅಂತ ನೋಡ್ರಿಪ್ಪ ಕಳೆ ಬಾ ಅನ್ಬೇಕಿಲ್ಲ ಡಬ್ಬಿ ಬಂತನ ಬಡೆ ಮೀ ಮಾಡತ್ತಿದ್ರು ಮದುವೆ ಇತ್ತಂತ ಇವತ್ತು ಯಾರ್ದ ಇತ್ತಂತಾನ ಚಲೋ ಆತು ನೋಡೋದು ಬೇಕು ಸ್ವಲ್ಪ ಸಾಕತ್ ಕೊಡು ಹೋಗಿ ಮೈನ್ ಇವ್ನು ಕರೆದಿರ್ತಾರನೇ ಹಂಗೆ ಬಿಸಿ ಮಾಡಿರ್ತಾರಲ್ಲ ಹಂಗೆ ಮಾಡಿರ್ತಾರೆ ಹೌದೌದು ಹಂಗೆ ಬಿಸಿ ಮಾಡ್ತಾರಲ್ಲ ಒಳಗಿಟ್ಟಲ್ಲ ಹಂಗೆ ಮಾಡ್ತೀನಿ ಅದು ಕರೆದಿದ್ದಲ್ಲ ಹಂಗೆ ಬಿಸಿ ಮಾಡಿ ಕೊಡು ಅರ್ಶಿಯ ಬರಲಿಲ್ಲ ಅನ್ನಕತ್ತಿದ್ದವಳು ನಾವು ಸೀರೆ ವ್ಯಾಪಾರ ರೀ ಇಲ್ಲಿ ಇವತ್ತು ಜಾತ್ರೆ ಐತಲ್ರಿ ಹಾಗಾಗಿ ಇಲ್ಲಿ ಯಾರು ಬಂದು ತೊಗೊಂಡು ಹೋದ್ರಿ ನಮ್ಮ ಕಡೆನ ಸಾರಿ ರೀ ಮತ್ತೊಬ್ರು ಬಂದು ನೋಡಿ ಹೋದ್ರಿ ಆಮೇಲೆ ಬರ್ತೀವಿ ಅಂತ ಹೇಳಿದ್ರು ಮತ್ತು ನಮ್ಮ ಸಬ್ಸ್ಕ್ರೈಬರ್ ತೊಗೊಂಡ್ರಿ ಈ ಸಾರಿ ರೀ ಮತ್ತು ಇನ್ನೊಂದು ನಮ್ಮ ಉಷಾಕಟ್ಟಿ ಮೇಡಮ್ ಅವ್ರು ಒಂದು ತೊಗೊಂಡಾರಿ ಅದು ಪಿಂಕ್ ಸೀರೆ ನಿನ್ನೆ ತೆಗಿಟ್ಬಿಟ್ಟಿವ್ರಿ ಅದನ್ನು ಅದು ರಾಣಿ ಪಿಂಕ್ ಏನಂತ ಅಲ್ಲಿ ಕ್ಯಾರಿಪ್ ಯಾವ್ದು ರಾಣಿ ಪಿಂಕ್ ರಾಣಿ ಪಿಂಕ್ ಈ ಪಿಂಕಿಗೆ ಏನಂತಾರೆ ಬೇಬಿ ಪಿಂಕನ ಇದು ಇದು ಇದ್ರ ಜೊತೆ ಇಲ್ಲೇ ಕೇಳಾಕತ್ತಾರ ಅವ್ರು ಬರ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಅವ್ರಿಗೆ ಮೆಸೇಜ್ ಹಾಕ್ಬೇಕಿಲ್ಲ ಅಕ್ಕರಿಗೆ ಅಕ್ಕರು ಬರ್ತದ್ರು ಸ್ಟೇಟಸ್ ಸಿಟಿಯೇನು ಬೇಬಿ ಪಿಂಕ್ ಸೀರೆ ಚಾಕ್ಲೇಟ್ ಇದು ಮರೂನ್ ಕಲರ್ ಮಸ್ತ್ ಸೀರೆ ದಡಿ ಎಷ್ಟು ಚಂದ ಕಾಂಬಿನೇಷನ್ ಕೊಟ್ಟರೆ ನೋಡೋದಕ್ಕೆ ನೋಡಕತ್ತೀನಿ ನಾನು ಎಷ್ಟು ಚಂದ ಕಾಣತೈತಲ್ಲ ಇದು ಅಂತೇಳಿ ಭಾರಿ ಐತಿ ಸೀರೆ ಅದೇ ಇದು ಬ್ಲೌಸ್ ಇದು ಇಲ್ಲಿದ್ದು ನಾವು ಬ್ಲೌಸ್ ಇದು
ಒಳಗೆ ಬೂಟೆ ಬಂದು ಆಮೇಲೆ ಕಡೆ ದಡಿ ಬಂದೈತಿ. ಬ್ಲೌಸ್ ಎಷ್ಟು ಚೆನ್ನಾಗಿ ನಾವು ಕಾಂಬಿನೇಷನ್ ಚೆನ್ನಾಗೈತಿ ಅದ್ರ. ಸೀರೆ ಹೆಂಗೈತೆ ನೋಡಿದ, ಸೀರೆ ಹೆಂಗ ನೋಡಮ್ಮ ಇವು ಮಸ್ತ್ ಅದಾವು ಕ್ವಾಲಿಟಿ ಎಲ್ಲ. ಎಷ್ಟು ಚಂದ ಐತೆ ನೋಡ್ರಿ ಇದು. ಗುಲಾಬಿ ಅದಲ್ಲ. ಅಯ್ಯೋ ಚಲೋ ಸೀರೆ ಅದು. ಗುಲಾಬಿ ಸೀರೆ ಹೆಂಗೈತೆ ನೋಡು, ಎಷ್ಟು ಮಸ್ತ್ ನೋಡ್ರಿ. ಚಂದ ಸೀರೆ. ಬೇಬಿ ಪಿಂಕ್ ಸೀರೆ. ಚಂದ ಅದಾವ ಮಮ್ಮಿ ಅವು. ಮಸ್ತ್ ಅದಾವ ಸೀರೆ. ಹಾಂ ಈಗ ಅಂದ್ರೆ ಇಲ್ಲಿ ತೋರಿಸಿದ ನಾವು ನಿಂತವ್ರಿಗೆ ದಡಿ ಹೆಂಗದ ನೋಡವು. ಹೌದ್ರಿ. ಒಂದು ಇದು ಒಂಟಿನ ಮಸ್ತ್ ಕಾಣಿಸ್ತಾವ್ರಿ. ಗ್ರ್ಯಾಂಡ್ ಅದಾವ ಸೀರೆ. ಗ್ರ್ಯಾಂಡ್ ಅದಾವ. ಇದು ಬ್ಲೌಸ್ ಏನಾಯ್ತು ಇದಿಲ್ಲ. ಇದು ಬ್ಲೌಸ್ ಇದು ಪ್ಲೇನ್ ವೈಟ್ ನಾವು ಬ್ಲೌಸ್. ಇದು ಶರಾಗ ಚಂದ ಐತಿ. ಇದು ಶರಾಗ. ಇದು ಹಿಂಗೈತೆ ನಾವು ಶರಾಗ ಮಸ್ತೈತಿ. ಈಗ ಟೈಮ್ ಆಗಿ 6 ಗಂಟೆ ಆಯ್ತು. ಎತ್ತಿ ಬಿಟ್ಟು ಕಸ ಅದೆಲ್ಲ ಹೊಡಿಬೇಕಲ್ರಿ ಸಾಯಂಕಾಲದ್ದು. ಮತ್ತು ಕೆಲಸ ಸ್ಟಾರ್ಟ್. ಮೆಸೇಜ್ ಕಳ್ಸಕತ್ತಾರ ರೀ ಅವ್ರು. ಏನು ರೀ ಯಾವ್ದು ಓಪನ್ ಮಾಡಿ ತೋರಿಸ್ತಾರೆ ಅವಾಗ ಒಂದು ತೊಗೊಂಡು ಇದು ಮಾಡೋರೈತಿ. ಇಲ್ಲ ರೀ ಬಂದು ಅಡಿಗೆ ಆತ. ಇವತ್ತು ಬರೀ ಎಲ್ಲಿ ನೋಡಿದ್ರು ಬರೀ ಡೊಳ್ಳು ಹಲ್ಲಿಗೆ ಅವಾಜ್ ರೀ ಇವತ್ತು. ನೀ ಏನು ಮಾಡ್ತೀವ? ನೀ ಏನು ಮಾಡಿ ಬಂದೀಗ? ಮೆಹಂದಿ ಹಚ್ಚಿ ಬಂದೆ. ಚೆಂದಾಗೈತೆ. ಹಾಂ ಇಲ್ಲಿ ನಮ್ಮ ಮನೆ ಬಾಜು ಪಲ್ಲವಿ ಅಂತದ ಆಡ್ರಿಕಿ ಮೆಹಂದಿ ಹಚ್ಚಿ ಬಂದ್ರಿಕಿ ಕರದಕ್ಕಿ ಹಚ್ಚಾಕ ಹಚ್ಚಿ ಬಂದು ಈ ಬಾಂಡೆ ಕರಿಯಾಕತ್ತವ್ರಿಗೆ ಆಕ್ಯವು. ಊಟ ಮಾಡಿ ಹೋಗು ತೊಗೊಂಡೋಗು ಅಂದ್ರೆ ಇದಾದಂಗೆ ಆಕೈತಿ ನನಗೆ ಒಂಥರ ವಾಕಿಂಗ್ ಆದಂಗೆ ಆಕೈತೆ ಅದು. ಮಮ್ಮಿ ಮತ್ತೆಲ್ಲ ರಾಶಿಪುರ್ಕೆಗೆ ಏನಾಗೈತೆ ಅಂತ ಹೇಳಿ ಕಮೆಂಟ್ ಮಾಡತ್ತಾರ. ಹೌದು. ಎಲ್ರಿಪ್ಪ ಒಂದು ಹುಡುಕ್ತಾಗಿದ್ದಾನ ಕೈ ಹಂಗೈತೆ ಒಂದೊಂದು. ಏನು ಮಾಡೋದು, ಅದನ್ನ ಚೆನ್ನಾಗಿ ನೋಡ್ಕೊಳ್ಳೋರಿಗೇನ ದೇವ್ರನ ಅಂತ ಮಕ್ಳಿಗೆ ಕೊಡ್ತಾರಂತ್ರಿ. ಹಂಗೆ ಅನ್ಕೊಂಡು ನಾನು ಹಂಗೆ ಅನ್ಕೊಂಡು ಸುಮ್ಮನೆ ಅದೀನಿ ರೀ. ಏನು ಮಾಡೋದು, ಸಂಕಟ ಆಕೈತೆ ಒಂದು ಕೈ ಎಲ್ಲ ನೋಡಿದಾಗೆಲ್ಲ. ಹಾಗಾಗಿ ಅವ್ನಿಗೆ ಚಲೋತ್ನೇ ಓದ್ಪ ಇನ್ನು ನಿನಗೆಲ್ಲರ ಒಂದು ನೆಳೆಯಿನ ಕೆಲಸ ಆಗುತ್ತೆ ನಿನಗೆ, ನೀ ಮಾಡೋದಿದ್ದೆ ಅಂತ ಹೇಳಿದ್ರೆ ಏನು ಕೇಳೋದನೇ ಇಲ್ಲಮ್ಮ. ಅವ ಸೆಕೆಂಡ್ ರೌಂಡ್ ಜಸ್ಟ್ ಪಾಸ್ ಆದ ಸಾಕಾಗಿತ್ತು. ಒಂದು ಪರೀಕ್ಷೆ ಬರ್ಬೋದು ನಾನು ಸೆಕೆಂಡ್ ಮತ್ತೊಂದು ಹೋಗ್ಲೇ ಇಲ್ರಿ. ಕಟ್ಟ್ಯಾನ್ರಿ ಒಟ್ಟು ಕಟ್ಟ್ಯಾನ್ರಿ ದುಡ್ಡು ಇಸ್ಕೊಂಡು ಹೋಗಿ ಕಟ್ಟಿದ ಎಲ್ಲ ಮಾಡ್ಯಾನ್ರಿ. ಮಾಡಿ ಒಂದು ಪರೀಕ್ಷೆ ಅಷ್ಟ ಬರ್ದಾನ್ರಿ. ಮತ್ತೊಂದು ಪರೀಕ್ಷೆಗೆ ಹೋಗ್ಲೇ ಇಲ್ರಿ. ಮರ್ದಿಲ್ಲ ಒಲ್ಲೇವ ನಾನು ಅಂತಂದ್ರಿ. ಓದ್ಕೊಂಡ್ರ ಬರಿತಾನ್ರಿ ಅವ. ಅಲ್ಲೇನ್ರ ಓದ್ಕೊಲ್ಲ ಅಂತ ಹೇಳಿದ್ರಿ ಬರಿಬೇಕ್ರಿ. ಸುಮ್ಮನೆ ಖಾಲಿ ಪೇಪರ್ ಕೊಟ್ಟು ಬಂದಾನ್ರಿ ಅವನು. ಅದನ್ನೂ ಒಂದನ ಅಂತ ಮಗ ಅದಾನ್ರಿಪ್ಪ. ನಮ್ಗೆ ಏನು ಮಾಡ್ಬೇಕು, ಈ ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಾನ್ರಿ. ಅವ್ರ ಅಪ್ಪನ ಕೂಡ ಹೋಗ್ಕಾಂದಿಲ್ಲ. ತಾನ ಏನು ರೀ ಸಣ್ಣ ಇದ್ದೋದ್ರೆ ಒಂದು ರೂಮಿನ 2 ರೂಮಿನ ಇದ್ದೋದ್ರೆ ತಾನೇ ಹೀಗೆ ಹಿಡಿದು ಬರ್ತಾನೆ ರೀ. ತಿಳ್ಕೊಂಬಂದು ತಾನೇ ಕೆಲಸ ಮಾಡ್ತಾನೆ ರೀ. ಮಾಡಾತಾನ್ರಿ ಅದನ್ನ. ಹಂಗಾಗಿ ಒಂದು ಊಟದಾಗಿದ್ದಾನೆ ಕೆಲಸ. ಇದು ಕೈಗೆ ಹಂಗೈತೆ ನೋಡ್ರಿಪ್ಪ ಒಂದು ಅಂದಿರೋದು. ದುಬೈಲಿಂತರಿಪ್ಪ ಮೇಡಮ್ ಅವರು ಆಯುಷ ಮೇಡಮ್ ಅಂತ ಅಂದ. ಪಾಪ ಭಾಳ ರೀಪ ಅವ್ರದ್ದು ನಮಗೆಲ್ಲ ಸಪೋರ್ಟ್ ಭಾಳ ಚಲೋ ಸಪೋರ್ಟ್ ಐತ್ರಿ ಅವ್ರದ್ದು. ನಮಗೆ ಫೋನ್ ಹಚ್ಚಿ ಈಗ ಎಷ್ಟು ದಿನ ಆಯ್ತಂತ್ರಿ ಅವ್ರು ಫೋನ್ ಹಚ್ಚಾಕತ್ರಿ. ಅದು ಇನ್ನೊಂದು ಫೋನಿಗೆ ಹಚ್ತಾರೆ ಅವರು. ಅದನ್ನು ನೋಡೇ ಇಲ್ಲ ನಾನು. ಮತ್ತೆ ಇವತ್ತು ಹಚ್ಚಿ ಎಷ್ಟೋ ತನ ಮಾತಾಡಿದ್ರಿ. ಥ್ಯಾಂಕ್ ಯು ರೀ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ರೀ. ಒಂದು ಅಕ್ಕನ ಹಾಕ ಏನು ರಿಷಾ ಚಾಚೆಯಲ್ಲೇ ಬಂದ್ರೆ ಅದನ್ನು ಕೊಡಾಕತ್ಯ. ಮೊನ್ನೆ ಅವ್ರದ್ದು ಇದ್ದಿಲ್ಲ ಅಂತವಾ ಹೋಗಿದ್ರಿ ಅವರು ಯಾಸ್ಮಿನ್ ಅವ್ರನಿಗೆ ಪೇಡೆ ಕೊಡಾಕ. ಅವತ್ತು ಫೋನ್ ಹಚ್ಚಿ ಏನೋ ಕೇಳಿದ್ರಂತ್ರಿ. ಇಲ್ಲ ನಾವೆಲ್ಲೇ ನಮ್ಮ ಮಲ್ಲಿಕರ ಕಡೆ ಏನೋ ಹೋಗಿದ್ರಂತ್ರಿ ಅವ್ರು. ಅಲ್ಲಿ ಬಂದಿದ್ರಂತ ವಾಪಸ್ ತೊಗೊಂಬಂದ್ರಿ. ಇವತ್ತು ಅವ್ರು ಚಾಚಾ ಬಂದಾರಂತೆ ಅಂತ ಕೊಡಾಕತ್ತಾಳ್ರಿ ಇಲ್ಲೇ. ಬೇಕಿಗೆ ಏನು ಹಾಕ್ಬೇಕೈತಿವ? ಹಾಂ ಇವೆಲ್ಲ ನೋಡಿಲಕ್ಕಿ ಮತ್ತೆ ತಡಿ ಮಾಮ ಅಂತಂದು ಸ್ವಲ್ಪ ತಕ್ಕೊಂಡು ಕೊಟ್ಟೆ. ನಮ್ಮ ಅರ್ಶಿ ನೋಡ್ರಿ ಬಾಂಡೆ ಅಂತಿಕ್ಕಿ ಬಾಂಡೆ ಇದ್ದು ತಿಕ್ಕಿದ್ರು ಒಂದು ಬುಟ್ಟಿ ಬಾಂಡೆ. ಅಮ್ಮನ ಅಂಗಡಿ ಹಚ್ಚಕತ್ತಿಲ್ಲ ಏನಿಲ್ಲ ರೀ. ಇವಾಗ ನಾವು ಜಲ್ದಿ ಊಟ ಮಾಡಿ ಜಲ್ದಿ ನಮ್ಮ ಮಕ್ಳು ಹಾಕತ್ತೀವಿ. ಈಗ ಒಂದು 5-6 ದಿನ ಆತಿಗಾಗಲಿ. ಅಮ್ಮಂದು ಅಂಗಡಿ ಇಲ್ಲ ಏನಿಲ್ಲ ರೀ. ಹಬ್ಬದ ಸಲುವಾಗಿ ಏನಿಲ್ಲ ರೀ. 5 ದಿನ ಬಂದ್ ಮಾಡ್ಸ್ಯಾರಿ. ಮತ್ತು ಫ್ರೆಂಡ್ಸ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೆ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ.